ಹೇಳಿದ್ದೆ, ಮಗ ಕಡವೆ ದಾಟಿ ಬರ್ತಾನಂತ ಕೂಗಿ ಹೇಳಿದ್ದೆ. ಕೇವಲ 4 ವರ್ಷದ ಹಿಂದೆ ದಿನಾಂಕ 25/5/2022 ಸ್ಥಾಪನೆಯಾಗಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಹಾಗೂ ಅದರ ಸಂಸ್ಥಾಪಕ ಅಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ್ ಅವರ ನೇತೃತ್ವದಲ್ಲಿ ನಿರಂತರ ಹೋರಾಟ ನಡೆಯುತ್ತಾ ಬಂದಿದೆ. ದೇಶಕ್ಕೆ ಸ್ವಾತಂತ್ರ್ಯ ದೊರೆತು 79 ವರ್ಷಗಳು ಕಳೆದಿದ್ದರೂ ನೈಜ ಕಾರ್ಯನಿರತ ಪತ್ರಕರ್ತರಿಗೆ ಅಗತ್ಯವಾದ ಮೂಲಭೂತ ಸೌಲಭ್ಯಗಳು ಇನ್ನೂ ಸಮರ್ಪಕವಾಗಿ ದೊರೆತಿಲ್ಲ. ಪತ್ರಕರ್ತರ ರಕ್ಷಣೆ ಕಾಯ್ದೆ ಜಾರಿ, ವೃತ್ತಿಗೆ ಸಂಬಂಧಿಸಿದ ಸೌಲಭ್ಯಗಳು, ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್, ಟೋಲ್ ಫ್ರೀ ವ್ಯವಸ್ಥೆ, ವಿಧಾನಸೌಧ ಹಾಗೂ ವಿಕಾಸಸೌಧ ಪ್ರವೇಶಕ್ಕೆ ಅವಕಾಶ ಮತ್ತು ಕಾರ್ಮಿಕ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಂತಹ ಪ್ರಮುಖ ಬೇಡಿಕೆಗಳ ಕುರಿತು ಸರ್ಕಾರ ಪರಿಣಾಮಕಾರಿ ಕ್ರಮ ಕೈಗೊಳ್ಳುವಲ್ಲಿ ವಿಫಲವಾಗಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರದ ನಿರ್ಲಕ್ಷ್ಯದ ವಿರುದ್ಧ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ್ ಅವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ನಿರಂತರ ಹಾಗೂ ದಣಿವರಿಯದ ಹೋರಾಟ ನಡೀತಾ ಇದೆ. ಬಂಗ್ಲೆ ಮಲ್ಲಿಕಾರ್ಜುನ ಅವರ ಹೋರಾಟದ ಬದುಕು ಎಲ್ಲರಿಗೂ ಮಾದರಿಯಾಗಿದೆ. 2018ರಲ್ಲಿ ಕರ್ನಾಟಕ ಯೂನಿಯನ್ ಆಫ್ ವರ್ಕಿಂಗ್ ಜರ್ನಲಿಸ್ಟ್ ಅಧ್ಯಕ್ಷರಾಗಿದ್ದ ಎನ್ ರಾಜು ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದರೂ ಪೊಲೀಸ್ ತನಿಖೆಗೆ ಹೈಕೋರ್ಟ್ನಿಂದ ತಡೆಯಾಜ್ಞೆ ಪಡೆಯಲಾಯಿತು. ಹಣದ ದುರುಪಯೋಗದ ಪ್ರಕರಣಕ್ಕೆ ಸಂಬಂಧಿಸಿದಂತೆ 2018ರಿಂದ ಕಳೆದ 8 ವರ್ಷಗಳ ಕಾಲ ಹೈಕೋರ್ಟ್ನಲ್ಲಿ ಪ್ರಕರಣ ಅಂತಿಮ ವಿಚಾರಣೆಯ ಹಂತದವರೆಗೆ ಸಾಗ್ತಾ ಇದೆ. ಜೊತೆಗೆ ಇದೇ ದಾಖಲೆಯ ಅಡಿಯಲ್ಲಿ ಪ್ರಸ್ತುತ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಹಾಲಿ ಅಧ್ಯಕ್ಷರಾಗಿರುವ ಮಾನ್ಯ ಶಿವಾನಂದ ತಗಡೂರವರ ಮೇಲೆ ಕಳೆದ ಮಾರ್ಚ್ನಲ್ಲಿ ಎಫ್ಐಆರ್ ದಾಖಲಾಗಿ ಆರೋಪಿ ಸ್ಥಾನದಲ್ಲಿ ನಾಡಿನ ದಿಗ್ಗಜ ಪತ್ರಿಕೆ ವಿಷಯವಾಣಿ ವರದಿಗಾರನ ಮೇಲೆ ಆಗಿದ್ದು, ಮುಂದೆ ಯಾವ ತಿರುವು ಪಡೆಯುತ್ತದೆಯೋ ಕಾದು ನೋಡಬೇಕು. ಈ ಸಂಪೂರ್ಣ ಅವಧಿಯಲ್ಲಿ ಬಂಗ್ಲೆ ಮಲ್ಲಿಕಾರ್ಜುನ ಅವರು ಯಾವುದೇ ಹಿಂಜರಿಕೆ ಇಲ್ಲದೆ ತಮ್ಮ ಸ್ವಂತ ವೆಚ್ಚದಲ್ಲಿ ವಕೀಲರನ್ನ ನೇಮಿಸಿ ಪ್ರಕರಣವನ್ನ ಮುಂದುವರಿಸ್ತಾ ಇರುವುದು ಅವರ ದಿಟ್ಟ ಹೋರಾಟದ ಮನೋಭಾವಕ್ಕೆ ಜೀವಂತ ಸಾಕ್ಷಿಯಾಗಿದೆ. ಬಂಡೆಯ ಮೇಲೆ ಕೊಂಡು ಅರಳಿರಲೀಲೆ, ತುಂಡು ಹೊಡೆಯೋ ದಂಡು, ಒಣಗಿ ನಿಂತ ಬೆಂಡು. ಅದೇ ರೀತಿ 2022ರಲ್ಲಿ ಬೆಂಗಳೂರಿನ ಸಿಟಿ ಸಿವಿಲ್ ನ್ಯಾಯಾಲಯದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘವು ನಿಯಮಾನುಸಾರವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂಬುದನ್ನು ಪ್ರಶ್ನಿಸಿ ಅವರು ದಾವೆ ಹೂಡಿದ್ರು. ಮತದಾರ ಪಟ್ಟಿಯಲ್ಲಿ ವಿಳಾಸಗಳನ್ನು ನಮೂದಿಸದೇ ಇರುವುದು ಹಾಗೂ ಕಾರ್ಮಿಕ ಇಲಾಖೆಯಲ್ಲಿ ನೋಂದಾಯಿತ ಸಂಘದಲ್ಲಿಯೇ ಪತ್ರಿಕೆಯ ಮಾಲೀಕರು ಅಧಿಕಾರ ನಡೆಸುತ್ತಿರುವುದು ಕಾನೂನು ಬಾಹಿರ ಮತ್ತು ಅಕ್ರಮ ಎಂದು ನ್ಯಾಯಾಲಯದ ಗಮನಕ್ಕೆ ತಂದು ಆ ಪ್ರಕರಣವು ಪ್ರಸ್ತುತ ನ್ಯಾಯಾಲಯದಲ್ಲಿ ಅಂತಿಮ ಹಂತದಲ್ಲಿದೆ. ಅನೇಕ ನೋವು ನಲಿವುಗಳ ಮಧ್ಯೆ ರಾಜ್ಯಾದ್ಯಂತ ಏಕಾಂಗಿಯಾಗಿ ತನ್ನ ಪುಷ್ಪಕ ವಿಮಾನದ ರಿಡ್ಜ್ ಕಾರಿನಲ್ಲಿ ತನ್ನದೇ ಡ್ರೈವಿಂಗ್ನಲ್ಲಿ ಬೆಂಗಳೂರಿನಿಂದ ಬೀದರ್, ಮಂಗಳೂರಿನಿಂದ ರಾಜ್ಯದ ಉದ್ದಗಲಕ್ಕೆ ಸಂಚರಿಸುತ್ತಾ ಪತ್ರಕರ್ತರ ಪರ ಧ್ವನಿಯಾಗಿ ಗಂಡಾಂತರಗಳನ್ನು ಲೆಕ್ಕಿಸದೆ ಕೂದಲೆಳೆ ಅಂತರದಲ್ಲಿ ಅಪಘಾತಗಳಿಂದ ಪಾರಾಗಿ ಮೂಲಭೂತ ಸೌಲಭ್ಯಗಳನ್ನು ನಾಡಿನ ಪತ್ರಕರ್ತರೆಲ್ಲರಿಗೂ ದೊರಕಿಸಿಕೊಡಲೇಬೇಕೆಂದು ತನ್ನ ಪ್ರಾಣವನ್ನೇ ಪಣವಾಗಿಟ್ಟು ಸರ್ಕಾರ ಹಾಗೂ ವಾರ್ತಾ ಇಲಾಖೆಗಳಿಗೆ ಬಕೆಟ್ ಹಿಡಿಯದೆ ಪತ್ರಕರ್ತರ ಆಶಯ ಸಮಾಧಿಗಳ ಮೇಲೆ ಸೌಧ ಕಟ್ಟಲೇಬಾರದು. ಜೊತೆಗೆ ಪತ್ರಕರ್ತರುಗಳಿಗೆ ವಂಚಿಸುವಂತಹ ಕಾರ್ಯ ಯಾವುದೇ ಪತ್ರಕರ್ತ ಮುಖಂಡರು ಮಾಡಬಾರದೆಂಬ ಧ್ಯೇಯದಿಂದ ಬಂಡೆ ಎಂಬ ಬಂಗ್ಲೆ ನಿಮ್ಮಗಳ ಹೃದಯದ ಸಾಮ್ರಾಜ್ಯದ ಬಂಗಲೆಯಲ್ಲಿ ನೆಲೆಯಾಗಬೇಕು ಎಂಬ ಸಿದ್ಧಾಂತದೊಂದಿಗೆ ಸಾಗುತ್ತಿದ್ದಾರೆ. ಆಗಸ್ಟ್ 8ರಂದು 4ನೇ ಪತ್ರಕರ್ತರ ಸಮ್ಮೇಳನದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ರೂ ಕೂಡ ಲೆಕ್ಕಿಸದೆ ಕೇವಲ ತೋರಿಕೆಗೆ ಪ್ರಚಾರದ ಅವಕಾಶದ ಹಿಂದೆ ಸಾಗದೆ ಸಮಸ್ತ ನಾಡಿನ ಪತ್ರಕರ್ತರಿಗೋಸ್ಕರ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ವಕೀಲರ ಮೂಲಕ ಟಿಪ್ಪಣಿಯನ್ನ ತಯಾರಿಸಿ ಹಕ್ಕೊತ್ತಾಯದ ಮನವಿಗಳನ್ನ ಅಂಚೆ ಇಲಾಖೆ ಮೂಲಕ
ರಿಜಿಸ್ಟರ್ ಪತ್ರಗಳನ್ನ ಸರ್ಕಾರದ ಪ್ರಮುಖರಿಗೆ ಈಗಾಗಲೇ ಕಳುಹಿಸಿಕೊಟ್ಟಿರುವುದರ ಜೊತೆಗೆ ಮಾಧ್ಯಮ ಪಟ್ಟಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪತ್ರಿಕೆ ಹಾಗೂ ಚಾನೆಲ್ಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವರದಿಗಾರರು, ಸಿಬ್ಬಂದಿ ವರ್ಗದವರೆಲ್ಲರಿಗೂ ಕಾರ್ಮಿಕ ಕಾಯ್ದೆಗಳನ್ನ ಅನುಷ್ಠಾನ ಮಾಡಲೇಬೇಕು. ಇಲ್ಲ ಅಂದ್ರೆ ಕಾರ್ಮಿಕ ಇಲಾಖೆ ಅಧಿಕಾರಿಗಳ ಮೇಲೆ ಲೋಕಾಯುಕ್ತದಲ್ಲಿ ದೂರು ಜೊತೆಗೆ ಹೈಕೋರ್ಟ್ನಲ್ಲಿ ರಿಟ್ ಪಿಟಿಷನ್ ಹಾಕಲಾಗುವುದು ಎಂದು ನೇರವಾಗಿ ಕಾರ್ಮಿಕ ಅಧಿಕಾರಿಗಳಿಗೆ ಎಚ್ಚರಿಸಿದ ಬಂಗ್ಲೆ ಅವರು ನಿರ್ಭಯಕ್ಕೊಂದು ಸಾಕ್ಷಿ ಅಂತಂದ್ರೆ ತಪ್ಪಾಗಲಾರದು. ಊರಿಗೆ ಒಬ್ಬನ ಈ ಸಿಂಹ ಅಂತ ಬರೆದೇ ಬಿಟ್ಟ ಆ ಬ್ರಹ್ಮ, ಒಂದು ಕೋಟಿಗೆ ಒಂದೇ ಈ ಜನ್ಮ, ನೋಡು ದುಷ್ಟರ ವಂಶದ ನಿರ್ನಾಮ. ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಸದಸ್ಯರುಗಳು ನಡೆಸುವ ಹೋರಾಟ ಕಾರ್ಯಕ್ರಮಗಳ ಚಿಂತನಾ ಮಂಥನಗಳು ಇಡೀ ವಿಶ್ವಕ್ಕೆ ತಿಳಿಸಬೇಕೆಂಬ ಹಿನ್ನೆಲೆಯಲ್ಲಿ ಪತ್ರಕರ್ತರ ಧ್ವನಿ ಎಂಬ ವೆಬ್ಸೈಟ್ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಡುಗಡೆಗೊಳಿಸಿರುತ್ತಾರೆ. ಇದೇ ರೀತಿಯ ಹಾದಿಯಲ್ಲಿ ಪತ್ರಕರ್ತರ ಪ್ರತಿ ನೋವು ನಲಿವುಗಳಲ್ಲಿ ಭಾಗಿಯಾಗುತ್ತಾ ಸಂಘದಲ್ಲಿ ಹೆಚ್ಚಿನ ಹಣವಿಲ್ಲದಿದ್ದರೂ ರಾಜ್ಯ ಸರ್ಕಾರದಿಂದ ರಾಜ್ಯ ಸಮ್ಮೇಳನಗಳಿಗೆ ಇಂದಿಗೂ ₹1 ಅನುದಾನ ಬರದಿದ್ದರೂ ಎದೆಗುಂದದೆ ಚಿಂತಿಸದೆ ಭಂಡ ಧೈರ್ಯದಿಂದ 100 ವರ್ಷಗಳ ಇತಿಹಾಸವಿರುವ ಸಂಘಟನೆಗಳಿಗೆ ನಮ್ಮ ಬಂಗ್ಲೆ ಶೆಡ್ಡು ಹೊಡೆದು ನಿದ್ದೆ ಕೆಡಿಸಿರುವುದಂತೂ ನಿಜ. ಇತರ ಸಂಘದವರಿಗಿಂತ ಹೆಚ್ಚಿನ ರೀತಿಯ ಹೋರಾಟ ಕಾರ್ಯಕ್ರಮಗಳಿಂದ ಇಂದು ಧ್ವನಿ ನಾಡಿನಾದ್ಯಂತ ನೊಂದಂತ ಪತ್ರಕರ್ತರ ಧ್ವನಿಯಾಗಿ ದಬ್ಬಾಳಿಕೆಗಳಿಗೆ ಕಡಿವಾಣ ಹಾಕುತ್ತಾ ನ್ಯಾಯ ತರುವ ನಿಟ್ಟಿನಲ್ಲಿ ನಮ್ಮಯ ಕೂಗು ಎಂದು ಹೃದಯಾಂತರದಿಂದ ಪ್ರತಿಯೊಬ್ಬ ಸದಸ್ಯರು ಹೆಮ್ಮೆಯಿಂದ ಸಾಗುತ್ತಿದ್ದಾರೆ. ಸಾಗುವಂತಹ ಪ್ರತಿಯೊಬ್ಬರ ಬಾಳಿನಲ್ಲಿ ವಿಧಿಯ ಆಟ ಬಲ್ಲವರ್ಯಾರಂತೆ ಪತ್ರಕರ್ತರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವರ ಯೋಗಕ್ಷೇಮಕ್ಕೆ ಸಂಬಂಧಿಸಿದಂತೆ ಕಾರ್ಯನಿರತ ಪತ್ರಕರ್ತರ ಧ್ವನಿ ಚಾರಿಟಬಲ್ ಟ್ರಸ್ಟ್ ಬಂಗ್ಲೆ ಮಲ್ಲಿಕಾರ್ಜುನರವರ ನೇತೃತ್ವದಲ್ಲಿ ಪ್ರಾರಂಭವಾಗಿ ಇಂದು ಚಾಲನೆ ಆಗಿದೆ. ಮಡಿದಂತಹ ಪತ್ರಕರ್ತರ ಕುಟುಂಬಕ್ಕೆ, ಮಾರಣಾಂತಿಕ ಕಾಯಿಲೆ ಹೊಂದಿರುವಂತಹ ಪತ್ರಕರ್ತರಿಗೆ ಹಾಗೂ ಅಪಘಾತವಾದಂತಹ ಪತ್ರಕರ್ತರಿಗೆ ಇದರ ಸಹಾಯಧನ ಒದಗಿಸುತ್ತಾ ಸಾಕ್ತಾ ಇದ್ದಾರೆ. ಈಗಾಗಲೇ ಕೆಲ ಪತ್ರಕರ್ತರ ಕುಟುಂಬಕ್ಕೆ ಹಾಗೂ ನೊಂದಂತರ ಪತ್ರಕರ್ತರಿಗೆ ಖುದ್ದಾಗಿ ಬಂಗ್ಲೆ ಮಲ್ಲಿಕಾರ್ಜುನರವರೇ ಆರ್ಥಿಕ ನೆರವನ್ನ ನೀಡುವುದು ಇವರ ವಿಶಾಲ ಹೃದಯಕ್ಕೊಂದು ಸಾಕ್ಷಿ. ಈ ಸಮ್ಮೇಳನದಲ್ಲಿ ಹಿರಿಯೂರಿನ ಹಿರಿಯ ಪತ್ರಕರ್ತರಾದ ಆಲೂರು ಹನುಮಂತರಾಯಪ್ಪನವರು ಪತ್ರಕರ್ತರ ಧ್ವನಿ ಸಂಘಟನೆಯ ಹೆಸರಿನ ಮೇಲೆ ಈಗಾಗಲೇ ₹1,00,000 ಠೇವಣಿ ಹಣ ಇಟ್ಟಿದ್ದು ಪ್ರತಿ ವರ್ಷ ಬರುವ ₹10,000 ಬಡ್ಡಿ ಹಣವನ್ನ ಸಂಘದ ಸಂಕಷ್ಟಕ್ಕೆ ಬಳಸಿಕೊಳ್ಳಲು ನೀಡಿರುವುದು ನಿಜಕ್ಕೂ ಹೃದಯ ಶ್ರೀಮಂತಿಕೆ ಹಾಗೂ ಬಂಗ್ಲೆಯವರ ನಿಜವಾದ ಶ್ರಮಕ್ಕೆ ಪ್ರತಿಫಲ. ಬಂಗ್ಲೆ ಮಲ್ಲಿಕಾರ್ಜುನರವರು ಬಡತನದಲ್ಲಿ ಹುಟ್ಟಿ ತಮ್ಮ ತಾತನವರು ಶ್ರೀಮಂತರ ಮನೆಯ ಬಂಗಲೆಯನ್ನ ಕಾಯುವಂತಹ ಕಾಯಕದಲ್ಲಿ ತೊಡಗಿದ್ದ ಹಿನ್ನೆಲೆಯಲ್ಲಿ ಬಂಗ್ಲೆ ಎಂಬ ಹೆಸರು ಬಂದಿದ್ದರೂ ಮಧ್ಯಮ ವರ್ಗದಲ್ಲಿ ಸಂತೋಷದಿಂದ ಬದುಕನ್ನ ಸಾಗಿಸುತ್ತಿದ್ದು ತನ್ನ ಅನೇಕ ವಿರೋಧಿಗಳು ಈಗಾಗಲೇ ಉರಿದುಕೊಳ್ಳುತ್ತಿದ್ದರೂ ಲೆಕ್ಕಿಸದೆ ಉರಿದುಕೊಳ್ಳುವವರು ಬೂದಿಯಾಗುವವರೆಗೂ ಮಾತ್ರ ಉರಿಯುತ್ತಾರೆ ಎಂಬ ಧೋರಣೆಯೊಂದಿಗೆ ಸಾಗುತ್ತಿದ್ದಾರೆ. ಬಂಗ್ಲೆಯವರ ಧ್ವನಿ ಹತ್ತಿಕ್ಕಲೇಬೇಕು ಎಂಬ ಅನೇಕ ದುಷ್ಟ ರಾಜಕಾರಣಿಗಳು, ಮೆಡಿಕಲ್ ಮಾಫಿಯಾ ಹಾಗೂ ಕೆಲ ದುರಾಳ ಪತ್ರಕರ್ತರು ಸೇರಿ ಅನೇಕ ನಾನ್ ಬೇಲಬಲ್ ಕೇಸ್ ಹಾಕಿಸಿ ಮುಗಿಸಲೇಬೇಕೆಂದು ಪಣವನ್ನ ತೊಟ್ಟಿದ್ರು. ಆ ಶಿವನ ಕೃಪೆಯಿಂದ ಬಂಗ್ಲೆಯವರ ಮೇಲೆ ಇದುವರೆಗೂ ಯಾರು ಏನು ಮಾಡಿಕೊಳ್ಳಲು ಸಾಧ್ಯ ಎನ್ನುವಂತೆ ತನ್ನ ಮಂದ ಹಾಸನದಿಂದ ಎಲ್ಲರೊಂದಿಗೆ ಒಂದಾಗಿ ನಾಡಿನ ಪತ್ರಕರ್ತರೆಲ್ಲರಿಗೂ ನಾನು ನಿಮ್ಮವನು, ನಿಮ್ಮ ಧ್ವನಿ ಇವನು, ನಾನು ನಿಮ್ಮವನು, ನಿಮ್ಮ ಋಣದವನು ಎಂದು ಸಾಗುತ್ತಿದ್ದು ಈ ಹಾಡನ್ನು ಪತ್ರಕರ್ತರ ಸುಖ ದುಃಖಗಳಿಗೆ ಹಾಗೂ ನಿಮ್ಮ ನೊಂದಂಥ ಹೋರಾಟಕ್ಕೆ ಸದಾ ನಿಮ್ಮ ಧ್ವನಿಯಾಗಿರುತ್ತೇನೆ ಎಂಬ ಧೈರ್ಯವನ್ನ ನಾಡಿನಾದ್ಯಂತ ಇರುವ ಪತ್ರಕರ್ತರಿಗಾಗಿ ನೀಡ್ತಾ ಸಾಕ್ತಿದ್ದಾರೆ ಬಂಗ್ಲೆ ಎಂಬ ನಿಸ್ವಾರ್ಥದ ಧ್ವನಿಯಾಗಿ. ನಾನು ನಿಮ್ಮವನು, ನಿಮ್ಮ ಮನೆಯವನು, ನಿಮ್ಮ ಕಂಬನಿ ಬರೆಸುವ ಮಗನು, ನಿಮ್ಮ ಚಿಂತೆಯ ಮರೆಸುವ ಮಗನು, ನಿಮ್ಮ ನೋವಿಗೆ ಮಿಡಿಯುವೆ ನಾನು. ಪ್ರಿಯ ವೀಕ್ಷಕರೇ, ಬಂಗ್ಲೆ ಮಲ್ಲಿಕಾರ್ಜುನರವರಿಗೆ ಎಷ್ಟೆಲ್ಲ ಧೈರ್ಯ, ಶಕ್ತಿ ಎಲ್ಲಿಂದ ಬಂತು? ಇದಕ್ಕೆಲ್ಲ ಇವರ ಹಿಂದೆ ಇರುವ ಕಾರಣದ ಗುರು ಯಾರು ಎಂದು ನಾವು ಈಗ ಹೇಳ್ತೀವಿ. ಏಕಲವ್ಯರಂತೆ ಬಂಗ್ಲೆ ಮಲ್ಲಿಕಾರ್ಜುನರವರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾದ ಮಾನ್ಯ ಸಂತೋಷ್ ಹೆಗಡೆಯವರನ್ನ ಗುರುವೆಂದು ಸ್ವೀಕರಿಸಿ ಧೈರ್ಯದಿಂದ ಸಾಗುತ್ತಾ ಗುರಿ ಮುಂದೆ ಗುರು ತನ್ನ ಹಿಂದೆ ಎಂಬ ಛಲದೊಂದಿಗೆ ಕಾನೂನು ಹಾಗೂ ಸಾಂಘಿಕ ಹೋರಾಟದತ್ತ ಸಾಗುತ್ತಿದ್ದಾರೆ. ವೀಕ್ ಸುದ್ದಿಗಳನ್ನು ವೀಕ್ಷಿಸಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ನೋಟಿಫಿಕೇಶನ್ಗಾಗಿ ಕ್ಲಿಕ್ ಮಾಡಿ.